ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು PDF ಪುಸ್ತಕಗಳನ್ನು ಟೆಲಿಗ್ರಾಮ್ ಆ್ಯಪಲ್ಲಿ ಯಾವ ರೀತಿ ಹುಡುಕಬೇಕು ಮತ್ತು ಅವನ್ನು ಡೌನ್ಲೋಡ್ ಮಾಡಿ ನಾವು ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು, ಜೊತೆಗೆ ಆಡಿಯೋ ಬುಕ್ಸ್ ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗುವಂತಹ ಅಥವಾ ಸಹಾಯ ಆಗುವಂತಹ ಆಡಿಯೋ ಬುಕ್ಸು, ನಮ್ಮ ಪ್ರಯಾಣದಲ್ಲಿ ಕೇಳುವಂತಹ ಆಡಿಯೋ ಬುಕ್ಸ್ಗಳು ಅಥವಾ MP3 ಮಾದರಿಯಲ್ಲಿ ಸಿಗುವಂತಹ ಆಡಿಯೋ ಪುಸ್ತಕಗಳನ್ನು ಓದಲಿಕ್ಕೆ, ಧ್ವನಿ ಮುದ್ರಿತ ಪುಸ್ತಕಗಳನ್ನು ಓದಲಿಕ್ಕೆ ಮತ್ತು ಡೌನ್ಲೋಡ್ ಮಾಡಿಕೊಂಡು ಬಳಸಲಿಕ್ಕೆ ಟೆಲಿಗ್ರಾಮ್ ಆ್ಯಪ್ ಮುಖಾಂತರ ಯಾವ ರೀತಿ ಬಳಸಬೇಕು ಅಥವಾ ಹುಡುಕಬೇಕು, ಟೆಲಿಗ್ರಾಮ್ ಚಾನಲ್ ಏನು ಗ್ರೂಪನ್ನು ಹುಡುಕೊಂಡು ಯಾವ ರೀತಿ ನಾವು ಬಳಸಬೇಕು ಅನ್ನೋದನ್ನು ನೋಡೋಣ ಬನ್ನಿ. ನೀವು ಈಗಾಗಲೇ ಟೆಲಿಗ್ರಾಮ್ ಆ್ಯಪಲ್ಲಿ ಬಳಕೆದಾರರಾಗಿದ್ದರೆ ಮೆಸೆಂಜರ್, ಅದು ಕೂಡ ವಾಟ್ಸಪ್ ಇದ್ದಂಗೆ, ಅಂಥ ಒಂದು ಮೆಸೆಂಜರನ್ನು ನೀವು ಬಳಸ್ತಾ ಇದ್ದರೆ ತೊಂದರೆ ಇಲ್ಲ, ಅದರಲ್ಲಿ ಹೋಗಿ. ಅಥವಾ ಬಳಸಿಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪನ್ನು ನಾನು ಓಪನ್ ಮಾಡ್ತೀನಿ. ತಾವು ಪ್ಲೇಸ್ಟೋರ್ ಮುಖಾಂತರ ಟೆಲಿಗ್ರಾಮ್ ಆ್ಯಪನ್ನು ತೊಗೋಬೋದು. ಇಲ್ಲಿ ನಾವೇನು ಮಾಡ್ಬೇಕಂದ್ರೆ, ನಮ್ಮ ಟೆಲಿಗ್ರಾಮ್ ಆ್ಯಪ್ಗೆ ಲಾಗಿನ್ ಆದ ನಂತರ ನಾವು ಮೊದಲಿಗೆ ಏನು ಮಾಡಬೇಕಂದ್ರೆ, ನಮ್ಮ ಟೆಲಿಗ್ರಾಮ್ ಆ್ಯಪು ಓಪನ್ ಆದಮೇಲೆ ಇಲ್ಲಿ ಸರ್ಚ್ ಬಟನ್ ಇದೆ. ಸರ್ಚ್ ಬಟನ್ನಲ್ಲಿ ನಾವು ಏನು ಮಾಡಬೇಕಂದ್ರೆ, ಹೊತ್ತಿಗೆ ಅಂತ ಕ್ಲಿಕ್ ಮಾಡಬೇಕು. ಹೊತ್ತಿಗೆ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಅದು ಒಂದು ಟೆಲಿಗ್ರಾಮ್ ಚಾನಲ್ನ ಹೆಸರು ಅಥವಾ ಗ್ರೂಪ್ನ ಹೆಸರು, ಹೊತ್ತಿಗೆ. ಪುಸ್ತಕ ಪದದ ತದ್ಭವ ರೂಪ ಹೊತ್ತಿಗೆ. ಹೊತ್ತಿಗೆ ಹೆಸರಲ್ಲಿ ಒಂದು ಗ್ರೂಪನ್ನು ಮಾಡಿದ್ದಾರೆ. ಆ ಒಂದು ಗ್ರೂಪನ್ನು ನಾನೀಗ ತೋರಿಸ್ತಾ ಇದ್ದೀನಿ ನಿಮಗೆ. ಹೊತ್ತಿಗೆ ಅಂತಿದೆ. ಆ ಹೊತ್ತಿಗೆಯನ್ನು ಕ್ಲಿಕ್ ಮಾಡಿದರೆ ಅಲ್ಲಿ 608 ಮೆಂಬರ್ಸ್ ಇದ್ದಾರೆ ಈ ಒಂದು ಗ್ರೂಪಲ್ಲಿ. ಈ ಗ್ರೂಪು ಓಪನ್ ಆಗಿದೆ. ಈ ಗ್ರೂಪಲ್ಲಿ ನಾವು ಹೋದರೆ, ನಾನು ಗ್ರೂಪನ್ನು ಕ್ಲಿಕ್ ಮಾಡ್ತೀನಿ. ಗ್ರೂಪ್ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ರೀತಿ ಗ್ರೂಪಿನ ವಿವರಗಳು ಗೊತ್ತಾಗ್ತವೆ. ವಿವರಗಳು ಗೊತ್ತಾದ ಮೇಲೆ ಇಲ್ಲಿ ಗ್ರೂಪ್ನಲ್ಲಿರುವಂಥ ಮೆಂಬರ್ಸ್ ಸಂಖ್ಯೆ, ಹೆಸರು ಬರುತ್ತೆ. ಅದಾದ ನಂತರ ಮೀಡಿಯಾ ಅಂತ ಬರುತ್ತೆ, ಫೈಲ್ ಅಂತ ಬರುತ್ತೆ, ಲಿಂಕ್ಸ್ ಅಂತ ಬರುತ್ತೆ, ಮ್ಯೂಸಿಕ್ಕು, ವಾಯ್ಸು, JF ಇದೆಲ್ಲ ಬರುತ್ತೆ. ನಾವು ಇದರಲ್ಲಿ ಏನು ಮಾಡ್ಬೇಕಂದ್ರೆ, ನಮಗೆ ಬೇಕಾಗಿರುವಂಥದ್ದು ಈ ಒಂದು ಗ್ರೂಪಲ್ಲಿ ಇದನ್ನು ಪ್ರಸನ್ನ ಅನ್ನುವಂಥ ಒಬ್ಬ ವ್ಯಕ್ತಿ ಲೀಡ್ ಮಾಡ್ತಿದ್ದಾರೆ. ಇದರಲ್ಲಿ ಭಾಳಷ್ಟು ಉಪಯುಕ್ತವಾದಂತಹ ಮಾಹಿತಿಗಳು ಇದೇ ಥರ ಸಾಕಷ್ಟು PDF ಪುಸ್ತಕಗಳು ಮತ್ತು ಆಡಿಯೋ ಪುಸ್ತಕಗಳ ಬಗ್ಗೆ ಅನೇಕ ಜನರು ಮಾಡ್ತಾಯಿದ್ದಾರೆ. ನನಗೆ ಇವರು ಪ್ರಸನ್ನವರ ಕಾರ್ಯ ಇಷ್ಟ ಆಗಿ ನಾನು ಕೂಡ ಈ ಗ್ರೂಪಲ್ಲಿ ಜಾಯ್ನ್ ಆಗಿದ್ದೀನಿ. ತಮಗೂ ಕೂಡ ಇದು ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತಾವು ಅನುಕೂಲ ಆದರೆ ಮತ್ತೊಬ್ಬರಿಗೆ ಹೇಳಿ. ಈಗ ನಾವು ಫೈಲ್ನಲ್ಲಿ ಹೋದರೆ ನೋಡಿರಿ, ಇಲ್ಲಿ ಬಸವಣ್ಣನವರ ವಚನಗಳು ಅಂತಿದೆ. ತಿಂತಿಣಿ ಮೌನೇಶ್ವರರ ವಚನಗಳು, ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಸಂಪಾದಿಸಿರುವಂಥದ್ದು, ಮೋಳಿಗೆ ಮಾರಯ್ಯ ವಚನಗಳು, ಚನ್ನಬಸವೇಶ್ವರ ವಚನಗಳು, ಇವೆಲ್ಲ PDF ರೂಪದಲ್ಲಿ ನಮಗೆ ಸಿಗ್ತವೆ. ಉದಾಹರಣೆ, ಚನ್ನಬಸವೇಶ್ವರ, ಸಿದ್ದರಾಮೇಶ್ವರ ವಚನಗಳನ್ನು ಅಥವಾ ಇದು 9.2 MB ಇದೆ. ನಾನು ಸಿದ್ದರಾಮೇಶ್ವರ ವಚನ ಅವ್ರ ಬಗ್ಗೆ ತೊಗೊಳ್ತೀನಿ. ಅದು ಕಡಿಮೆ ಮೆಮೊರಿ ಇರೋದ್ರಿಂದ ನಾನು ಒಂದು ತೋರಿಸ್ಲಿಕ್ಕೆ ತೊಗೊಳ್ತೀನಿ. ಈಗ ಡೌನ್ಲೋಡ್ ಆಯಿತು. ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದೆ. ಓಪನ್ ವಿತ್ PDF ರೂಪದಲ್ಲಿ ನಾನು ನೋಡಬೇಕಾಗಿದೆ. ಈಗ PDF ರೂಪದಲ್ಲಿ ನಾನು ತೊಗೊಳ್ತೀನಿ. ನೋಡಿ, ಚನ್ನಬಸವೇಶ್ವರರ ವಚನಗಳು ಒಂದು ಆಡಿಯೋ PDF ಪುಸ್ತಕ ರೂಪದಲ್ಲಿ ನಮಗೆ ಸಿಗ್ತಾ ಇದೆ. ಅದನ್ನು ನಾವು ಸಾಧ್ಯವಾದ ಸಮಯದಲ್ಲಿ ಅಥವಾ ನಮಗೆ ಬೇಕಾದಂಥ ರೀತಿಯಲ್ಲಿ ಇದನ್ನು ಪ್ರಿಂಟ್ ಹಾಕಿ ಕೂಡ ಬಳಸ್ಬೋದು. ಇದನ್ನು ನಾವು ಓದ್ಬೋದು. ಇದರ ಬಗ್ಗೆ ಇಡೀ ಸಂಪೂರ್ಣ ಪುಸ್ತಕ ಇಲ್ಲಿ 55 ಪುಟಗಳ ಪುಸ್ತಕ ಇದೆ. ವಚನಗಳನ್ನು ನಾವು ಹೋಗ್ಬೋದು. ಆರಂಭದ ಪೀಠಿಕೆಗಳನ್ನೆಲ್ಲ ನೋಡಿದ್ವಿ. ಸಿದ್ದರಾಮೇಶ್ವರ ವಚನಗಳು ಆರಂಭ ಆದವು ನೋಡಿದ್ವಿ. ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ, ಇದನ್ನೇ ನಾವು ಸೈಡ್ ಬುಕ್ ಆ್ಯಪ್ ಅಂತ ನಾನೀಗ ಇಂಟ್ರೊಡ್ಯೂಸ್ ಮಾಡಿದ್ದೆ. ಆ ಪುಸ್ತಕದಲ್ಲೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಓದ್ಬೋದು. ಈ ವಚನಗಳು ಆರಂಭ ಆದವು. ಇದನ್ನು ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ನೋಡ್ತಾ ಹೋಗ್ಬೋದು ಅನ್ನುವಂಥದ್ದು. ಮತ್ತು ಇದರಲ್ಲಿ ಲಿಂಕ್ಸ್ ಅಂತಿದೆ. ಲಿಂಕ್ಸು ನೀವು ಬೇಕಾದರೆ ಬಳಸಿ. ಇಲ್ಲಿ ಮ್ಯೂಸಿಕ್ ಅಂತಿದೆ. ನಾನು ಹೇಳೋಕೆ ಹೊರಟಿರೋದು ಇದು ಏನಂದರೆ, ಮ್ಯೂಸಿಕ್. ಇದರಲ್ಲಿ ಗದಾಯುದ್ಧ, ರನ್ನನ ಗದಾಯುದ್ಧದ ಸಂಪೂರ್ಣ ಮಹಾಭಾರತ ಪಟ್ಟಾಭಿಷೇಕ, ಧರ್ಮರಾಜ ಪಟ್ಟಾಭಿಷೇಕದ ಫಲಶ್ರುತಿ ಏನಾಯಿತು ಅನ್ನೋದ್ರ ಬಗ್ಗೆ MP3 ಮಾದರಿಯಲ್ಲಿ ಒಂದು ಇದೆ. ಕರ್ಣಾವಸಾನ ಯಾವ ರೀತಿ ಆಯಿತು, ಸಂಪೂರ್ಣ ರಾಮಾಯಣದಲ್ಲಿ ಭಾಗ 11, ಮಹಾಭಾರತದ ಪ್ರತಿಯೊಂದು, ಭೀಷ್ಮ ಪರ್ವದ ಗೀತ ಸಂದೇಶ ಏನಿದೆ, ಈ ರೀತಿ ನೋಡ್ರಿ, ದ್ರೋಣ ಪರ್ವ, ಅಭಿಮನ್ಯು, ಈ ಥರ ಶ್ರೀಕೃಷ್ಣ ಸಂಧಾನ ಏನಿತ್ತು, ಕೀಚಕ ವಧೆ, ಈ ರೀತಿ ರಾಜಸೂಯಾಗ,
ರಾಜಸೂಯ ಯಾಗ, ಬಕಾಸುರವಧೆ, ಇಂದ್ರಪ್ರಸ್ಥ ಪ್ರವೇಶ, ಈ ಥರ ಪ್ರತಿಯೊಂದನ್ನು ನಾವು ಯಾವುದು ಆಸಕ್ತಿ ಇದೆಯೋ ಅದನ್ನು ನಾವು ಆಲಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಒಂದು ಏನು ಇದರಲ್ಲಿ ಫೈಲ್ ಮ್ಯಾನೇಜರಲ್ಲಿ ನಾವು ಸೇವ್ ಮಾಡ್ಕೊಂಡ್ರೆ ನಮಗೆ ಬೇಕಾದ ಸಮಯದಲ್ಲಿ ನಾವು ಅದನ್ನು ಕೇಳ್ಬೋದು. ಕುಮಾರವ್ಯಾಸ ಭಾರತವನ್ನು ಪ್ರತಿಯೊಂದು ಭಾಗವನ್ನು ನಾವು ಏನು ಮಾಡ್ಬೋದು ಅಂದರೆ ಕೇಳಿ ನಾವು ಮನದಟ್ಟು ಮಾಡಿಕೊಂಡು ಸಂತೋಷವನ್ನು, ನನ್ನ ಸಾಹಿತ್ಯ ಅಭಿರುಚಿಯನ್ನು ಇನ್ನೂ ಹೆಚ್ಚು ಗಳಿಸ್ಕೋಬೋದು ಅನ್ನೋಂಥದ್ದು. ಇನ್ನು ನಂತರ ಅಭಿಜ್ಞಾನ ಶಾಕುಂತಲ, ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಶತಾವಧಾನಿ ಆದಂಥ ಆರ್ ಗಣೇಶ್ ಅವರು ತಮ್ಮದೇ ಆದಂಥ ಧ್ವನಿಯಲ್ಲಿ ವಾಚನ ಮಾಡಿದ್ದಾರೆ. ಅದರ ಆಡಿಯೋ ಕೂಡ ಇಲ್ಲಿ ನಮಗೆ ಲಭ್ಯ ಇದೆ. ಅವುಗಳನ್ನು ಕೂಡ ನೀವು ನೋಡ್ಬೋದು ಅಥವಾ ಕೇಳಬಹುದು ಅನ್ನುವಂಥದ್ದು. ಇನ್ನು ಸಾಕಷ್ಟು ನಮಗೆ ಪ್ರತಿಯೊಬ್ಬ, ಈಗ BM ಶ್ರೀಕಂಠಯ್ಯ ಅವ್ರ ಬಗ್ಗೆ ಧ್ವನಿ ರೂಪದಲ್ಲಿ ನಮಗೆ ಬೇಕು. ಅದನ್ನು ನಮ್ಮ ಹೆಸರಾಂತ ಕವಿಗಳು, ಕನ್ನಡದ ಸುಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ್ ಅವರ ಶ್ರಮದ ಫಲವಾಗಿ ಈ ಒಂದು ಆಡಿಯೋ ಬುಕ್ಸ್ಗಳು ಹೊರಬಂದಿವೆ. ಪ್ರಯತ್ನದಿಂದ ಉಚಿತವಾಗಿ ಸಿಗುವಂತೆ, ಪ್ರತಿಯೊಬ್ಬ ಕನ್ನಡಿಗರಿಗೂ ಉಚಿತವಾಗಿ ಸಿಗುವಂತೆ ಮಾಡಿದ್ದಾರೆ. ಅದನ್ನು ಈ ಹೊತ್ತಿಗೆ ಪ್ರಸನ್ನ ಅವರು ಈ ಹೊತ್ತಿಗೆ ಗುಂಪಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಬಳಸ್ಕೋಬೋದು. ಜನಪದ ಸಾಹಿತ್ಯದ ಬಗ್ಗೆ ಡೀಟೇಲು, ಮುದ್ದಣ್ಣ ಅವ್ರ ಬಗ್ಗೆ ನಾನು ಪ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಸರ್ವಜ್ಞ ಅವ್ರ ಬಗ್ಗೆ ನಾನು ಡೌನ್ಲೋಡ್ ಮಾಡಿಲ್ಲ, ಅದನ್ನು ಪ್ಲೇ ಮಾಡ್ತೀನಿ, ನೋಡಿ. ಪ್ರತಿಯೊಂದು ನೋಡಿ, ಇವನ್ನ ನೋಡ್ಬೋದು. ಮಹಾಲಿಂಗರಂಗ, ಷಡಕ್ಷರಿ ದೇವ, ಪ್ರತಿಯೊಬ್ಬ ರತ್ನಾಕರ ವರ್ಣಿ, ಲಕ್ಷ್ಮೀಶ, ವಿಠಲನಾಥ, ಮುಪ್ಪಿನ ಷಡಕ್ಷರಿ, ನಿಜಗಣ ಶಿವಯೋಗಿ, ಕನಕದಾಸರು, ಪ್ರತಿಯೊಬ್ಬ ಕವಿಗಳ ಬಗ್ಗೆ, ಹಳೆಗನ್ನಡ ಆಗಿರ್ಬೋದು, ಹೊಸಗನ್ನಡ ಕವಿಗಳ ಬಗ್ಗೆ, ಕುಮಾರವ್ಯಾಸರ ಬಗ್ಗೆ ಇದೆ, ಮಲ್ಲಿಕಾರ್ಜುನ, ಆಂಡಯ್ಯ, ಜನ್ನ, ಈ ರೀತಿ ಪ್ರತಿಯೊಬ್ಬ ಕವಿಗಳ ಬಗ್ಗೆ ಲೇಖಕರ ಒಂದು ಶ್ರಮ ನಮಗೆ ಸಾರ್ಥಕ ಆಗುತ್ತೆ, ಇವನ್ನೆಲ್ಲ ಉಪಯೋಗ ಪಡ್ಕೊಂಡ್ರೆ ಅನ್ನುವಂಥದ್ದು. ಈ ಒಂದು ಗ್ರೂಪಲ್ಲಿ ಪ್ರಸನ್ನವರು ಹಂಚಿಕೊಂಡಿರುವಂಥ ಒಂದು ಮಾಹಿತಿಯನ್ನು ತಾವು ಕೂಡ ಉಪಯೋಗ ಪಡ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ನಾನು ಇದನ್ನು ಮಾಡಿದ್ದೀನಿ. ನಮ್ಮ ತರಗತಿ ಬೋಧನೆಯಲ್ಲಿ ಕವಿ ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇವುಗಳನ್ನು ನಾವು ಬಳಕೆ ಮಾಡ್ಬೋದು ಅನ್ನುವಂಥದ್ದು. ಪ್ರತಿಯೊಂದು ವಿಚಾರಗಳು ಭಾಳಷ್ಟು ಉಪಯುಕ್ತವಾಗಿದ್ದಾವೆ. ಅವನ್ನು ನೀವು ಬಳಸಿ ಮತ್ತೊಬ್ಬರಿಗೆ ಹೇಳಿ, ಆ ಮೂಲಕ ಮಕ್ಕಳಲ್ಲಿ ಕ್ರಿಯಾತ್ಮಕವಾದಂಥ ಕಲಿಕೆಯನ್ನು ಉಂಟು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಇದು ಉಪಯೋಗ ಆದರೆ ಮತ್ತೊಬ್ಬರಿಗೆ ಹೇಳಿ ಕಲಿಸಿ, ಆ ಮೂಲಕ ನಾವು ಶಿಕ್ಷಣ ಕ್ರಾಂತಿಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.